ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ ಇವತ್ತು 5ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 5. ತವ ಸಂದರ್ಶನಾದೇವಚ್ಛಿನ್ನ ಮೇ ಸರ್ವ ಸಂಶಯಾಃ ಯತ್ ಸ್ವಯಂ ಭಗವಾನ್ ಪ್ರೀತ್ಯ ಧರ್ಮಮಾಹ ರಿರಕ್ಷಿಷೋಃ. ಅನುವಾದ: ಈಗ ಕೇವಲ ತಮ್ಮ ಸಂದರ್ಶನದಿಂದ ನನ್ನ ಎಲ್ಲ ಸಂದೇಹಗಳು ಕರಗಿ ಹೋದವು. ಪ್ರಜೆಗಳನ್ನು ರಕ್ಷಿಸ ಬಯಸುವ ರಾಜನ ಕರ್ತವ್ಯಗಳನ್ನು ತಾವು ತುಂಬ ಕರುಣೆಯಿಂದ ಸ್ಪಷ್ಟವಾಗಿ ವಿವರಿಸಿದ್ದೀರಿ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಭಗವಂತನ ಮುಖದಿಂದ ಬ್ರಾಹ್ಮಣರು ಜನಿಸ್ತಾರೆ, ಮತ್ತು ಕ್ಷತ್ರಿಯರು ಅವನ ಬಾಹುಗಳು, ಅಂದರೆ ಬ್ರಾಹ್ಮಣರು ಅವನ ಹೃದಯ ಆದರೆ ಕ್ಷತ್ರಿಯರು ಅವನ ಬಾಹುಗಳು ಅಂತ ಹೇಳಿದರು. ಅದಕ್ಕೋಸ್ಕರನೇ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ತಮ್ಮನ್ನು ಹೇಗೋ ಹಾಗೆ ಪರಸ್ಪರರನ್ನು ಕೂಡ ರಕ್ಷಣೆ ಮಾಡ್ಕೊಳ್ತಾರೆ ಒಬ್ರಿಗೊಬ್ರು. ಕಾರಣ ಮತ್ತು ಕಾರ್ಯಗಳು ಎರಡೂ ಆದರೂ ಕೂಡ ಬದಲಾವಣೆನೇ ಇಲ್ಲದೆ ಇರುವಂಥ ಭಗವಂತನೇ ಸ್ವಯಂ ಅವರನ್ನು ಪರಸ್ಪರರ ಮೂಲಕ ರಕ್ಷಣೆ ಮಾಡ್ತಾನೆ ಅಂತ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಈಗ ಕೇವಲ ನಿಮ್ಮ ಸಂದರ್ಶನ ಆದ್ರಿಂದ, ಅಂದರೆ ನಿಮ್ಮ ಭೇಟಿ ಆದ್ರಿಂದನೇ ನನ್ನ ಎಲ್ಲ ಸಂದೇಹಗಳು ಕೂಡ ಕರಗೋಯ್ತು. ಪ್ರಜೆಗಳನ್ನು ರಕ್ಷಿಸಬೇಕು ಅಂತ ಯಾರು ಇಷ್ಟಪಡ್ತಾನೋ ಅಂಥ ರಾಜನ ಕರ್ತವ್ಯಗಳನ್ನು ನೀವು ತುಂಬ ಕರುಣೆಯಿಂದ ಸ್ಪಷ್ಟವಾಗಿ ವಿವರಣೆ ಮಾಡಿದ್ದೀರಾ ಅಂತಂದ್ಬಿಟ್ಟು. ಯಾಕಂದರೆ ಓದ ಭಾಗದಲ್ಲಿ ಆ ಮುನಿಗಳು ರಾಜ ಹೇಗೆಲ್ಲ ಕೆಲಸ ಮಾಡ್ತಾನೆ ಏನು ಅಂತೆಲ್ಲ ಕಂಪ್ಲೀಟಾಗಿ ವಿವರವಾಗಿ ಹೇಳಿದ್ರಲ್ಲ, ಅದನ್ನೆಲ್ಲ ಕೇಳಿದ್ಮೇಲೆ ನೀವು ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದೀರಾ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮನುವು ಈ ಮೂಲಕ ಶ್ರೇಷ್ಠ ಸಾಧು ಪುರುಷನ ಸಂದರ್ಶನ ಫಲವನ್ನು ವರ್ಣಿಸಿದ್ದಾನೆ. ಸಾಧು ಪುರುಷರ ಸಂಘಕ್ಕಾಗಿ ಸದಾ ಪ್ರಯತ್ನಿಸಲೇಬೇಕೆಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ. ಏಕೆಂದರೆ ಒಂದು ಕ್ಷಣ ಕಾಲವಾದರೂ ಸಾಧು ಪುರುಷರೊಡನೆ ತಕ್ಕ ಸಂಘವನ್ನು ರೂಢಿಸಿಕೊಂಡ ಪಕ್ಷದಲ್ಲಿ ಆತನು ಎಲ್ಲ ಪರಿಪೂರ್ಣತೆಯನ್ನು ಪಡೆಯುತ್ತಾನೆ. ಅಂದರೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಮನು ಏನು ಹೇಳ್ದ, ನಿಮ್ಮ ಸಂದರ್ಶನದಿಂದ ನನಗೆ ಎಲ್ಲ ಸಂದೇಹಗಳು ದೂರ ಆಯಿತು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಶ್ರೇಷ್ಠ ಸಾಧು ಪುರುಷನ ಸಂದರ್ಶನ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಂಥ ವ್ಯಕ್ತಿಗಳು ಭೇಟಿ ಆದರೆ ನಮಗೆ ಎಷ್ಟೋ ವಿಷಯಗಳು ಗೊತ್ತಾಗುತ್ತೆ, ಮತ್ತು ನಮ್ಮಲ್ಲಿ ಬೇಕಾದಷ್ಟು ಗೊಂದಲಗಳಿರುತ್ತೆ, ಸಂದೇಹಗಳಿರುತ್ತೆ, ಕಷ್ಟ, ಅದಕ್ಕೆಲ್ಲ ಕೂಡ ಪರಿಹಾರ ಸಿಗುತ್ತೆ. ಅದಕ್ಕೆ ಇಲ್ಲಿ ಸಾಧು ಸಂದರ್ಶನದ ಫಲವನ್ನು ವರ್ಣನೆ ಮಾಡಿದ್ದಾನೆ ಮನು ಅಂತ ಹೇಳಿದ್ದಾರೆ. ಸೊ ಸಾಧು ಪುರುಷರ ಸಂಘಕ್ಕೋಸ್ಕರ ನಾವು ಪ್ರಯತ್ನ ಮಾಡಬೇಕು ಅಂತ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ಹೇಳ್ತಾರೆ. ಯಾಕೆ ಅಂತಂದರೆ, ಒಂದೇ ಒಂದು ಕ್ಷಣ ಅವರ ಭೇಟಿ ಆದರೂ ಕೂಡ ಅವರ ಸಂಘ ನಮಗೆ ಸಿಕ್ತು ಅಂತಂದರೆ ನಮ್ಮ ಜೀವನದಲ್ಲಿ ಪರಿಪೂರ್ಣತೆ ಅನ್ನೋದು ನಮಗೆ ಬರುತ್ತೆ ಅನ್ನೋದು ಇದರ ಅರ್ಥ. ಯಾವುದಾದರೂ ಕಾರಣಕ್ಕೆ ಸಾಧು ಪುರುಷನನ್ನು ಸಂದರ್ಶಿಸಿ ಅವನ ಅನುಗ್ರಹವನ್ನು ಸಾಧಿಸಿದಲ್ಲಿ ಮಾನವ ಜೀವನದ ಸಕಲ ಜೀವಿತ ಧ್ಯೇಯವೂ ಪೂರ್ಣವಾಗುತ್ತದೆ. ನಮ್ಮ ವೈಯಕ್ತಿಕ ಅನುಭವದಲ್ಲಿ ನಾವು ಮನುವಿನ ಈ ಹೇಳಿಕೆಗೆ ವಾಸ್ತವ ಪ್ರಮಾಣವನ್ನು ಹೊಂದಿದ್ದೇವೆ. ಅಂದರೆ ಇಲ್ಲಿ ಏನೇ ಕಾರಣ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಸಾಧು ಪುರುಷನನ್ನು ನಾವು ಸಂದರ್ಶನ ಮಾಡಿ ಅವರ ಅನುಗ್ರಹವನ್ನು ಏನಾದರೂ ನಾವು ಪಡ್ಕೊಂಡ್ವಿ ಅಂತಂದರೆ ಮನುಷ್ಯ ಜೀವನದಲ್ಲಿ ನಮ್ಮ ಏನು ಉದ್ದೇಶಗಳಿದೆಯೋ ಅದೆಲ್ಲ ಪೂರ್ಣವಾಗುತ್ತೆ. ಅಂದರೆ ಏನು, ನಮಗೇನು ಕಾರು ಬಂಗ್ಲೆ ಬೇಕು ಅದೆಲ್ಲ ಹೇಳ್ತಾ ಇರೋದು, ಈ ಜೀವನದ ಉದ್ದೇಶ ಏನಿದೆಯೋ ಅದು ಪರಿಪೂರ್ಣವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಗುರುಗಳು ತಮ್ಮ ಒಂದು ವೈಯಕ್ತಿಕವಾದಂಥ ಅನುಭವವನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಮನುವಿನ ಈ ಹೇಳಿಕೆ ಏನಿದೆಯೋ ಸಾಧು ಪುರುಷರ ಸಂಘ ಸಿಗೋದ್ರಿಂದ ಏನಾಗುತ್ತೆ ಅಂತ, ಅದಕ್ಕೆ ವಾಸ್ತವವಾದಂಥ ಒಂದು ಪ್ರಮಾಣ ನಾನು ಪಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರ ಜೀವನದಲ್ಲಿ ಈ ಘಟನೆ ನಡೆದಿದೆ. ಅದನ್ನು ಏನು ಅಂತ ಹೇಳ್ತಾ ಇದ್ದಾರೆ. ಒಮ್ಮೆ ನಾವು ಶ್ರೀಪಾದ ಶ್ರೀಮದ್ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜರನ್ನು ಸಂದರ್ಶಿಸುವ ಸದವಕಾಶವನ್ನು ಪಡೆದಿದ್ದವು. ಮೊದಲ ನೋಟದಲ್ಲೇ ಅವರು ತಮ್ಮ ಸಂದೇಶವನ್ನು ಪಾಶ್ಚಾತ್ಯ ದೇಶಗಳಲ್ಲಿ ಉಪದೇಶಿಸುವಂತೆ ಈ ವಿನೀತಾತ್ಮನನ್ನು ವಿನಂತಿಸಿಕೊಂಡರು. ಇದಕ್ಕೆ ಅವರಿಗೆ ಪೂರ್ವ ತಯಾರಿ ಏನೂ ಇರಲಿಲ್ಲ. ಆದರೆ ಏನು ಕಾರಣವೋ ಅವರು ಅದನ್ನು ಬಯಸಿದರು. ಅವರ ಅನುಗ್ರಹದಿಂದ ನಾವು ಈಗ ಅವರ ಆಜ್ಞೆಯನ್ನು ನಿರ್ವಹಿಸುವುದರಲ್ಲಿ ತೊಡಗಿದ್ದೇವೆ.
ಅದು ನಮಗೆ ಅಲೌಕಿಕ ವೃತ್ತಿಯನ್ನು ಒದಗಿಸಿದೆ ಮತ್ತು ಲೌಕಿಕ ಕರ್ಮಗಳ ವೃತ್ತಿಯಿಂದ ನಮ್ಮನ್ನು ಪಾರು ಮಾಡಿದೆ ಹಾಗೂ ಬಿಡುಗಡೆಗೊಳಿಸಿದೆ. ಅಂದರೆ ಅರ್ಥ ಇಲ್ಲಿ ಗುರುಗಳು ಒಂದು ಸರಿ ಒಬ್ಬರನ್ನ ಭೇಟಿಯಾಗ್ತಾರೆ. ಅವ್ರ ಹೆಸರು ವಿಷ್ಣುಪಾದ ಶ್ರೀಮದ್ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಅಂತ. ಅವರನ್ನ ಸಂದರ್ಶನ ಅಥವಾ ಅವರನ್ನು ಭೇಟಿಯಾಗುವಂಥ ಒಂದು ಅವಕಾಶ ಅವರಿಗೆ ಸಿಗುತ್ತೆ. ಒಂದೇ ಸರಿ ಅವರು ಹೋಗಿರೋದು, ಯಾವತ್ತೂ ಅವರನ್ನು ಭೇಟಿ ಮಾಡಿಲ್ಲ. ಒಂದೇ ಸರಿಗೆ ಅಲ್ಲಿ ಹೋಗಿ ಅವರನ್ನು ಭೇಟಿಯಾದಾಗ ಅವರು ಏನು ಹೇಳೋದಿಲ್ಲ, ಒಂದೇ ಒಂದು ಮಾತು ಹೇಳ್ತಾರೆ. ಏನು, ನೀನು ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಈ ನಮ್ಮ ಧರ್ಮಗ್ರಂಥಗಳಲ್ಲಿರುವಂಥ ಉಪದೇಶವನ್ನು ನೀನು ಮಾಡುವಂಥವರು ಕೇಳ್ಕೊಳ್ತಾರಂತೆ. ಅವರು ಯಾವತ್ತೂ ನೋಡಿಲ್ಲ, ನನ್ನ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ. ಆದರೂ ಕೂಡ ಏನು ಕಾರಣನೋ ಏನೋ ಗೊತ್ತಿಲ್ಲ, ಅವರು ಇದನ್ನು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇಷ್ಟಪಡ್ತಾರೆ. ನಾನು ಹೋಗಿ ಪಾಶ್ಚಾತ್ಯ ದೇಶಗಳಲ್ಲಿ ಅಂದರೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಹೋಗ್ಬಿಟ್ಟು ನಾನು ಇದನ್ನು ಪ್ರಚಾರ ಮಾಡಬೇಕು ಅಂತಂದ್ಬಿಟ್ಟು ಅವ್ರು ಏನು ಹೇಳಿದ್ರು ಹಾಗೆ ನಾನು ಕೂಡ ಮಾಡಿದೆ. ಅದರಿಂದ ಏನಾಯಿತು, ನಾನು ಈ ಒಂದು ಭೌತಿಕ ಪ್ರಪಂಚದಲ್ಲಿ ಏನು ಲೌಕಿಕ ಕೆಲಸಗಳನ್ನು ಮಾಡ್ಕೊಂಡಿದ್ನೋ ಅದರಿಂದ ನನಗೆ ಅಲೌಕಿಕ ಕೆಲಸಗಳು ಮಾಡುವಂಥದ್ದು ಸಿಕ್ತು. ಯಾವಾಗಲೂ ಬರೀ ಇದನ್ನೇ ಹೊಟ್ಟೆಪಾಡಿಗೆ ಮತ್ತು ಮನೆ ಮಠ ಅಂದ್ಕೊಂಡೇ ನಾವು ಜೀವನ ಕಳೀತಾ ಇದ್ದರೆ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಉನ್ನತ ಮಟ್ಟಕ್ಕೆ ಹೋಗಬೇಕು, ನಮ್ಮ ಜೀವನದಲ್ಲಿ ನಾವು ಆಧ್ಯಾತ್ಮಿಕದ ಕಡೆ ಹೋಗಬೇಕು ಅಂತಂದರೆ ಈ ರೀತಿಯ ಸಾಧು ಪುರುಷರ ಒಂದು ಕೃಪೆ ನಮ್ಮ ಮೇಲೆ ಆಯಿತು ಅಂತಂದರೆ ಆಗ ಖಂಡಿತವಾಗ್ಲೂ ಆಗುತ್ತೆ. ಅದಕ್ಕೆ ನಾವು ಅಂಥವರನ್ನು ಭೇಟಿ ಮಾಡಬೇಕು ಅನ್ನೋದು ಇದರ ಅರ್ಥ. ನೋಡಿ, ಎಲ್ಲೋ ಇದ್ದವರು ಸುಮ್ಮನೆ ಅವ್ರನ್ನ ಒಂದ್ಸರಿ ಭೇಟಿ ಆಗೋಣ ಅಂತ ಹೋಗಿದ್ದಕ್ಕೆ ಅವ್ರು ಹೇಳಿದ ಮಾತು ಕೂಡ ಇವ್ರ ಮನಸ್ಸಿಗೆ ಅಷ್ಟೊಂದು ಡೀಪಾಗಿ ಅದು ಹೋಗುತ್ತೆ. ಅವಾಗ ಏನು ಮಾಡಿದ್ರು, ಅವ್ರು ಹೇಳಿದಾರಲ್ಲ ಅಂತ ಇವರು ಕೂಡ ಆ ಕೆಲಸ ಮಾಡ್ತಾರೆ. ಅದರಿಂದ ಏನಾಯಿತು, ಲೌಕಿಕದಿಂದ ಅಲೌಕಿಕದ ಕೆಲಸಗಳನ್ನು ಮಾಡೋ ಕಡೆ ಅವರು ಮನಸ್ಸಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅಲೌಕಿಕ ಕರ್ತವ್ಯಗಳಲ್ಲಿ ಪೂರ್ಣವಾಗಿ ನಿರತನಾದ ಸಾಧು ಪುರುಷನನ್ನು ಸಂದರ್ಶಿಸಿದಲ್ಲಿ, ಆತನ ಅನುಕೂಲಗಳನ್ನು ಸಾಧಿಸಿಕೊಟ್ಟಲ್ಲಿ ಸ್ವಜೀವಿತ ಧ್ಯೇಯವು ಪರಿಪೂರ್ಣವಾಗುತ್ತದೆ. ಸಾಧು ಪುರುಷನನ್ನು ಸಂದರ್ಶಿಸುವ ಒಂದು ಸದವಕಾಶ ಸಿಕ್ಕ ಪಕ್ಷದಲ್ಲಿ 1000 ಜನ್ಮಗಳಲ್ಲಿ ಸಾಧಿಸಲು ಸಾಧ್ಯವಾಗದ್ದನ್ನು ಒಂದು ಕ್ಷಣದಲ್ಲಿ ಸಾಧಿಸಿ ಬಿಡಬಹುದು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಅವರು ಹೇಳಿದಂಥ ಒಂದು ಕೆಲಸವನ್ನು ನಾನು ಮಾಡಿದ್ರಿಂದ ನನ್ನ ಜನ್ಮನೇ ಸಾರ್ಥಕ ಆಗೋಯಿತು ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಅಲೌಕಿಕ ಕೆಲಸಗಳಲ್ಲಿ ಯಾರು ತನ್ನನ್ನು ತಾನು ತೊಡಗಿಸ್ಕೊಂಡು ಸದಾ ನಿರತನಾಗಿರ್ತಾನೋ ಅಂಥ ಸಾಧು ಪುರುಷನನ್ನು ನಾವು ಭೇಟಿಯಾಗುವಂಥ ಒಂದು ಸಂದರ್ಭ ಸಿಕ್ಕಿದ್ರೆ, ಅವಕಾಶ ಸಿಕ್ಕಿದ್ರೆ ಅದನ್ನು ಬಿಡಬಾರ್ದು. ಅದನ್ನು ನಾವು ಉಪಯೋಗಿಸ್ಕೊಂಡಾಗ, ಅವರನ್ನು ಹೋಗಿ ಭೇಟಿಯಾದಾಗ ನಾವು ಎಷ್ಟೋ ಜನ್ಮಗಳಿಂದ ನಾವು ಮಾಡೋಕ್ಕಾಗದೇ ಇರುವಂಥದ್ದನ್ನು ಸಾಧನೆ ಮಾಡ್ಬೋದು ಅಂತ. ಅಂದರೆ ಏನು, 1000 ಜನ್ಮಗಳಲ್ಲಿ ಸಾಧಿಸೋದಕ್ಕೆ ಸಾಧ್ಯ ಆಗದೆ ಇರೋದನ್ನು ಒಂದೇ ಕ್ಷಣದಲ್ಲಿ ಸಾಧಿಸ್ಬಿಡ್ಬೋದು. ಅದಕ್ಕೆ ಸಾಧು ಸಂಘ ಅಂತ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟು. ಸಿಗೋದೇ ದುರ್ಲಭ. ಅದು ಸಿಕ್ಕಿದಾಗ ನಾವು ಅದರ ಅವಕಾಶವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಜೀವನದ ಒಂದು ಧ್ಯೇಯ ಏನಿದೆಯೋ ಅದು ಪರಿಪೂರ್ಣವಾಗುತ್ತೆ. ನಮ್ಮ ಒಂದು ಜೀವನದಲ್ಲಿ ನಾವು ಮಾಡಲೇಬೇಕಾಗಿರುವಂಥದ್ದು, ಸಾಧಿಸಬೇಕಾಗಿರುವಂಥದ್ದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅದು ಇನ್ನೂ ಅಂಥ ಒಂದು ಪರಿಪೂರ್ಣತೆಯ ಒಂದು ಹಂತ ಇದೆಯಲ್ಲ, ಅದಕ್ಕೆ ನಾವು ಹೋಗ್ಬೋದು. ಸಾಧು ಸಂತರ ಒಂದು ಸಂಘ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಅದು ಸಿಕ್ಕಿದಾಗ ನಾವು ಬಿಡಬಾರ್ದು ಅನ್ನೋದು ಅರ್ಥ. ಸಾಧು ಪುರುಷರೊಡನೆ ಸಂಘಕ್ಕಾಗಿ ಸದಾ ಪ್ರಯತ್ನಿಸಲೇಬೇಕು ಮತ್ತು ಸಾಧಾರಣ ಮನುಷ್ಯನೊಡನೆ ಸಂಘ ಮಾಡದಿರಲಿಕ್ಕಾಗಿ ಪ್ರಯತ್ನಿಸಬೇಕು ಎಂದು ವೈದಿಕ ಶಾಸ್ತ್ರಗಳಲ್ಲಿ ವಿಧಿಸಲಾಗಿದೆ. ಅಂದರೆ ಅರ್ಥ ನೋಡಿ, ಇಲ್ಲಿ ಸಾಧು ಪುರುಷರು ಯಾರಿರ್ತಾರೋ ಅಂಥವ್ರ ಸಂಘ ನನಗೆ ಸಿಗ್ಲಪ್ಪ ಅಂತ ಸದಾ ಪ್ರಯತ್ನ ಮಾಡ್ತಾ ಇರಬೇಕು. ಎಲ್ಲಾದರೂ ಯಾರಾದರೂ ಸಾಧು ಪುರುಷರು ಬಂದಿದ್ದಾರೆ ಅಂತಂದರೆ ಅವ್ರನ್ನ ಹೋಗಿ ಭೇಟಿಯಾಗಿ ಅವ್ರ ಕೃಪೆಯನ್ನು ಪಡ್ಕೋಬೇಕು. ಅದೇ ಒಬ್ಬ ಸಾಧಾರಣ ಲೌಕಿಕ ಮನುಷ್ಯ ಅಂತ ನಾವು ಹೇಳ್ಬೋದು. ಯಾವಾಗಲೂ ಲೌಕಿಕ ವಿಷಯಗಳು, ಚಿಂತನೆಗಳು ಇದರಲ್ಲೇ ಮುಳುಗಿರ್ತಾನಲ್ಲ, ಅಂಥವರ ಸಂಘವನ್ನು ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು, ಮಾಡೋದಕ್ಕೆ ಪ್ರಯತ್ನನೂ ಮಾಡಬಾರ್ದು ಅಂತ ವೈದಿಕ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಯಾಕೆ ಅಂತ ನಮಗೊಂದು ಕ್ವಶ್ಚನ್ ಬರುತ್ತಲ್ವಾ,
ಏಕೆಂದರೆ ಸಾಧು ಪುರುಷನ ಒಂದೇ ಒಂದು ಮಾತಿನಿಂದ ಈ ಐಹಿಕ ಜಂಜಾಟದಿಂದ ತಪ್ಪಿಸಿಕೊಳ್ಳಬಹುದು. ತನ್ನ ಆಧ್ಯಾತ್ಮಿಕ ಮುನ್ನಡೆಯಿಂದಾಗಿ ಬದ್ಧಾತ್ಮರಿಗೆ ಶೀಘ್ರ ಮುಕ್ತಿಯನ್ನು ಒದಗಿಸುವ ಶಕ್ತಿಯನ್ನು ಸಾಧು ಪುರುಷನು ಹೊಂದಿರುತ್ತಾನೆ. ತನ್ನೆಲ್ಲ ಸಂದೇಹಗಳು ಈಗ ತೀರಿ ಹೋದವೆಂದು ಮನು ಇಲ್ಲಿ ಒಪ್ಪಿಕೊಳ್ಳುತ್ತಾನೆ. ಏಕೆಂದರೆ ಕರ್ತಮನು ವ್ಯಕ್ತಿಗಳ ವಿವಿಧ ಕರ್ತವ್ಯಗಳನ್ನು ತುಂಬ ಕರುಣೆಯಿಂದ ವರ್ಣಿಸಿದ್ದನು. ಇಲ್ಲಿ ಯಾಕೆ ನಾವು ಸಾಧು ಸಂಘ ಮಾಡಬೇಕು ಅಂತಂದರೆ, ಆ ಸಾಧು ಪುರುಷನ ಒಂದೇ ಒಂದು ಮಾತು ಸಾಕು. ನಮ್ಮ ಈ ಒಂದು ಐಹಿಕ ಜಂಜಾಟಗಳು ಏನಿದೆಯೋ, ನೋವು, ದುಃಖ, ರೋಗ, ಹಿಂಸೆ, ಡಿಪ್ರೆಷನ್ನು, ಟೆನ್ಷನ್ನು ಅಂತ ನಾವೇನೆಲ್ಲ ಹೇಳ್ತೀವೋ, ಇದೆಲ್ಲ ಐಹಿಕ ಜಂಜಾಟಗಳು. ಇದರಿಂದ ನಾವು ತಪ್ಪಿಸ್ಕೊಳ್ಬೋದು. ಮತ್ತು ನಾವು ಆಧ್ಯಾತ್ಮಿಕ ಮುನ್ನಡೆಗೆ ಹೋಗಬೇಕು ಅಂತಂದರೆ ಸಾಧುಗಳು ಏನು ಮಾಡ್ತಾರೆ, ಬದ್ಧಾತ್ಮರಾಗಿರುವಂಥ ನಮಗೆ ಶೀಘ್ರ ಮುಕ್ತಿಯನ್ನು ಕೊಡುವಂಥ ಒಂದು ಶಕ್ತಿ ಅವರಲ್ಲಿರುತ್ತೆ. ಸೊ ಅದಕ್ಕೆ ಅವರ ಕರುಣೆ ನಮ್ಮ ಮೇಲೆ ಬೀಳಬೇಕು. ಇಲ್ಲಿ ಮನು ತನ್ನ ಎಲ್ಲ ಸಂದೇಹಗಳು ಕೂಡ ಹೊರಟೋಯ್ತು ಅಂತ ಹೇಳ್ತಾನಲ್ವ. ಯಾಕೆ ಅಂತಂದರೆ ಕರ್ದಮ ಮುನಿಗಳು ಒಬ್ಬೊಬ್ಬ ವ್ಯಕ್ತಿಯ ಬೇರೆ ಬೇರೆ ಕರ್ತವ್ಯಗಳೇನು ಅನ್ನೋದು ತುಂಬ ಚೆನ್ನಾಗಿ ಕರುಣೆಯಿಂದ ಅವರಿಗೆ ವರ್ಣನೆ ಮಾಡಿ ಹೇಳ್ತಾರಲ್ವ. ಅದಕ್ಕೋಸ್ಕರ ಈಗ ನನಗಿದ್ದಂಥ ಸಂದೇಹ ಅದು ಇದು ಏನಿತ್ತೋ ಎಲ್ಲ ಹೊರಟೋಯ್ತು ಅಂತಂದ್ಬಿಟ್ಟು ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಸಾಧು ಸಂಘ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದು ಸಿಕ್ಕಿದಾಗ ನಾವು ಪಡ್ಕೊಂಬಿಡ್ಬೇಕು. ಅವರ ಕೃಪೆ ನಮ್ಮ ಮೇಲೆ ಬಿತ್ತು ಅಂತಂದರೆ ಈ ಐಹಿಕದಿಂದ ನಾವು ಪಾರಾಗೋದು ತುಂಬ ಸುಲಭ ಆಗುತ್ತೆ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.